ನನ್ನ ತಾಯಿ, ನನ್ನ ತಂಗಿ, ನನ್ನ ಮಗಳು ಆ್ಯಂಡ್ ಆಲ್ ಆಫ್ ಯು ಪ್ರತಿಯೊಬ್ಬರು ಇನ್ ಮೈ ಲೈಫ್, ಎಲ್ಲ ಹೆಣ್ಮಕ್ಳಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀತಿ ಕೊಡ್ತೀನಿ ಇವತ್ತು, ಬಿಕಾಸ್ ಐ ಆಮ್ ಹಿಯರ್ ಟುಡೇ ಬಿಕಾಸ್ ಆಫ್ ಆಲ್ ಆಫ್ ಯು ಆ್ಯಂಡ್ ಆಲ್ ಆಫ್ ದೆಮ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ನೋಡಿ ತುಂಬಾ ಖುಷಿ ಆಯಿತು ಗಿರೀಶ್ ಅವ್ರಿಗೆ. ನಾನು ತುಂಬ ದಿನ ನಂತರ ದೊಡ್ಡ ಸ್ಕ್ರೀನಲ್ಲಿ ನೋಡಿದೆ ಇಡೀ ಹಾಡು. ಕ್ಲಿಪ್ಪಿಂಗ್ಸು ನೋಡ್ತಾನೆ ಇರ್ತೀನಿ, ಬಟ್ ತುಂಬ ಖುಷಿ ಆಯ್ತು. ತುಂಬ ಮೆಮೊರೀಸ್ ಇದೆ. ಆ್ಯಂಡ್ ಚಿಕ್ಕದಾಗಿ ಹೇಳಬೇಕಂದ್ರೆ ನಾನು ಯಾವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ಚೆನ್ನಾಗಿ ಓದ್ತಾ ಇದ್ದೆ. ಐ ವಾಸ್ ಅ ಕಾಮರ್ಸ್ ಸ್ಟೂಡೆಂಟ್ ಆ್ಯಂಡ್ ನಾನು ಆ್ಯಕ್ಚುಲಿ ಬೆಳೆದಿದ್ದೀನಿ ಫಾರಿನಲ್ಲಿ. ಆಲ್ಮೋಸ್ಟ್ ಒಂದು 15 years US ಆ್ಯಂಡ್ ಸಿಂಗಾಪುರಲ್ಲಿದೆ. ನನ್ನ ಅಪ್ಪ ಅಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ಅಮ್ಮ ಆರ್ಟಿಸ್ಟ್ ಆಗಿದ್ರು. ಅವ್ರಿಗೆ ಯಾವಾಗ ಆಸೆ ಇತ್ತು ದಟ್ ನನ್ನ ಮಗಳು ಏನೋ ನನ್ನ ಆರ್ಟಲ್ಲಿ ಬರಬೇಕು ಅಂತ. ಕ್ಯಾಲ್ಕಟಲ್ಲಿ A levels ಕ್ಲಾಸ್ 11-12 ಮಾಡಿದಾಗ ನಾನು ಮಿಸ್ ಕ್ಯಾಲ್ಕಟಾ ಆದೆ. ಸೊ ಅದರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಮಾಡಲಿಂಗಿಂದ ಐ ಗಾಟ್ ಗುಡ್ ಆಫರ್ಸ್ ಫ್ರಮ್ ಬಿಗ್ ಡೈರೆಕ್ಟರ್ಸ್, ಬಾಸು ಚಾಟರ್ಜಿ ಅವರು. ಆ್ಯಂಡ್ ಅದ ನಂತರ ಟಿ ರಾಮರಾವ್ ಸರ್ ಜೊತೆ ಒಂದು ಹಿಂದಿ ಮೂವಿ ಮಾಡಿದೆ, ಸೌತೆಲ. ದೆನ್ ಆಫ್ ಕೋರ್ಸ್ ಮೈ ಜರ್ನಿ ಇನ್ ದ ಸೌತ್ ಕಂಟಿನ್ಯೂಡ್. ಆ್ಯಂಡ್ ಐ ಬಿನ್ ವೆರಿ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ ಬಿಕಾಸ್ ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ದಟ್ ಈಸ್ ಮೈ ಆಡಿಯನ್ಸ್. ಆ್ಯಂಡ್ ವೆಮೆನ್ ಖಂಡಿತ ನಾವು ಸಾಧಿಸ್ತೀವಿ in the future as well, but lot of it has to do with the support system, because ಖಂಡಿತ we always feel that we are incomplete without our families. ನಮಗೆ ಮದುವೆ, ಮಕ್ಕಳು, ಗಂಡ, ಫ್ಯಾಮಿಲಿ ರಿಲೇಶನ್ಶಿಪ್ಸ್ ನಮಗೆ ತುಂಬ ಮುಖ್ಯ. ಸೊ ನಾವು ಎಲ್ಲೋ ಒಂದು ಕಡೆ we can be successful in our careers, ಆದರೂ I don't think we would ever be happy if our families weren't with us. ನಮಗೆ ರಿಲೇಶನ್ಶಿಪ್ಸ್ ತುಂಬಾ ಮುಖ್ಯ. ಸೊ ಪ್ರತಿಯೊಂದು ಕಡೆ ನಾವು ಬಂದಾಗ ನಾವು ಅದನ್ನು ನಿಭಾಯಿಸ್ತೀವಿ ತುಂಬ ಚೆನ್ನಾಗಿ. ಬಿಕಾಸ್ ಅವ್ರ ಮನೆ ಎಲ್ಲ ಚೆನ್ನಾಗಿದ್ರೇ ನಾವು ಆಚೆ ಬಂದು ಏನೋ ಒಂದು ಸಾಧಿಸ್ತೀವಿ. ಸೊ ಖಂಡಿತ ಒಂದು ಸಪೋರ್ಟ್ ಸಿಸ್ಟಮ್ ತುಂಬಾ ಮುಖ್ಯ ನಮಗೆ. ಹೇಗೆ ಚಿಕ್ಕವರಿದ್ದಾಗ ನಮಗೆ ತಂದೆ ತಾಯಿ, ನಮ್ಮ ಟೀಚರ್ಸು, ನಮ್ಮ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದು, ದೊಡ್ಡವ್ರ ನಂತರ ನಮ್ಮ ಹಸ್ಬೆಂಡ್, ನಮ್ಮ ಅತ್ತೆ ಮಾವ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿದ್ರೇನೆ, ಆ್ಯಂಡ್ ಖಂಡಿತ ಮಕ್ಕಳು ಸಪೋರ್ಟ್ ಮಾಡಿದ್ರೇನೆ ನಾವೇನೋ ಸಾಧಿಸ್ಬೋದು. ಮದುವೆ ನಂತರ ಖುಷಿಯಾಗಿ ಸಕ್ಸಸ್ಫುಲ್ ಆಗ್ಬೋದು. ಸೊ ಖಂಡಿತ ಅದು ಇದೆ. ನಿಮ್ಮೆಲ್ಲರೂ ಮುಖದಲ್ಲಿ ಆ ಕಲೆ, ಆ ಸಕ್ಸಸ್ ಕಾಣಿಸ್ತಿದೆ ಇವತ್ತು. ತುಂಬ ಖುಷಿ ಆಯಿತು. ಸೊ ಹೀಗೆ ಇರಲಿ, ಆ್ಯಂಡ್ ನಿಮ್ಮ ಎನರ್ಜಿ ಹೀಗೆ ಇರಲಿ, ಆ್ಯಂಡ್ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಆಶಿಸ್ತೀನಿ ಇವತ್ತು. ನನಗೆ ಕೂಡ ಹಾಗೆ ನನ್ನ ತಾಯಿ ತಂದೆ ತುಂಬ ಸಪೋರ್ಟ್ ಮಾಡಿದರು. ಚಿಕ್ಕ ವಯಸ್ಸಿಂದ ಯಾವುದೂ ವ್ಯತ್ಯಾಸ ಮಾಡಲಿಲ್ಲ. ಎಜುಕೇಷನ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಪ್ರತಿಯೊಂದು ಕಡೆ ನನ್ನ ತಮ್ಮಂಗೆ ಏನೇನು ಅವಕಾಶಗಳು ಕೊಟ್ಟಿದ್ರು, ನನಗೆ ನನ್ನ ತಂಗಿಗೆ ಈಕ್ವಲ್ ಆಗಿ ಅದೇ ಥರ ಅವಕಾಶಗಳು ಕೊಟ್ಟು ಬೆಳೆದಿದ್ದಾರೆ. ಅದಕ್ಕೆ ನಮಗೆ ಎಲ್ಲೋ ಒಂದು ಕಡೆ ಯಾವಾಗ ಭಯ ಆಗಲಿಲ್ಲ. ಒಂದು ಹೊಸ ಪ್ರೊಫೆಷನ್ಗೆ ಬಂದಿದೆ ನಾನು, ಆ್ಯಕ್ಟಿಂಗ್. ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಅದೇ ನಾನು ಮನೋವ್ರಿಗೆ ಹೇಳ್ತಿದ್ದೆ, ನನಗೆ